ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 6 ಸಂಖ್ಯಾ ಆಟ. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 155ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಒಂದನೇ ಲೆಕ್ಕ ಓದೋಣ. ಸಾಮಾನ್ಯೀಕರಿಸಿದ ಈ ರೂಪವನ್ನು ಉಪಯೋಗಿಸಿಕೊಂಡು ಮಧ್ಯದ ಸಂಖ್ಯೆ 25 ಆಗಿರುವ ಒಂದು ಮಾಯಾಚೌಕವನ್ನು ಕಂಡುಹಿಡಿಯಿರಿ. ಸಾಮಾನ್ಯೀಕರಿಸಿದ ಅಂದರೆ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ 154ನೇ ಪೇಜ್ನಲ್ಲಿ ಒಂದು ಖಾಲಿ ಬಾಕ್ಸ್ ಅಂದರೆ ಮಾಯಾಚೌಕ ಖಾಲಿ ಚೌಕ ಕೊಟ್ಟು ಇಲ್ಲಿ ಎಮ್ ಅಂತ ಕೊಟ್ಟಿದ್ದಾನೆ. ಇನ್ನು ಉಳಿದಂತೆ ಇಲ್ಲಿ ಬೀಜೋಕ್ತಿಗಳನ್ನು ಬರೀರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾವು ಮಾಯಾಚೌಕ ಕೆಳಗೆ ಇದು 1ರಿಂದ 9ರಲ್ಲಿರ್ತಕ್ಕಂಥ ಮಾಯಾಚೌಕವನ್ನು ತಗೊಂಡ್ರೆ ಮಧ್ಯದ ಸಂಖ್ಯೆ 5 ಬರುತ್ತೆ. 5 ಮೈನಸ್ 4 1 ಆಗುತ್ತೆ. 5 ಪ್ಲಸ್ 4 9 ಆಗುತ್ತೆ. ಹಂಗಾಗಿ ನಾವು m-4 m+4 ಅಂತ ಬೀಜೋಕ್ತಿಯನ್ನು ಬರಿತೀವಿ. ನೆಕ್ಸ್ಟ್ 5 ಪ್ಲಸ್ 1 5 ಮೈನಸ್ 1 m+1 m-1 5 ಪ್ಲಸ್ 2 5 ಮೈನಸ್ 2 5ರಾಗ 2 ಹೋದರೆ 3. ಹಂಗಾಗಿ m+2 m-2. ಅದೇ ರೀತಿ 5ಕ್ಕೆ 3 ಕೊಡಿದ್ರೆ 8 ಆಗುತ್ತೆ. 5ರಲ್ಲಿ 3 ಹೋದರೆ 2 ಆಗುತ್ತೆ. 5 ಪ್ಲಸ್ 3 5 ಮೈನಸ್ 3 ಅದೇ m+3 m-3 ಈ ರೀತಿ. ಈಗ ಇದನ್ನು ನಾವು ನೋಡಿದಾಗ ಎಡಗಡೆಯಿಂದ ಬಲಗಡೆಗೆ ಪ್ಲಸ್ ಮೈನಸ್ ಅಂದರೆ ನಾವು ಸಮಸಂಖ್ಯೆಗಳನ್ನು ಕೂಡ್ತಾ ಇದ್ದೀವಿ. 2 4 ಅಂತಕ್ಕಂಥದ್ದು ಪ್ಲಸ್ ರೂಪದಲ್ಲಿ ಕೂಡ್ತಾ ಇದ್ದೀವಿ. ಆಮೇಲೆ ಓರೆಯಾಗಿ ನಾವು ಬೆಸ ಸಂಖ್ಯೆಗಳನ್ನು ಕೂಡಿ ಕಳೀತಾ ಇದ್ದೀವಿ. 1ನ್ನು ಈ ರೀತಿ ಕೂಡಿ ಕಳೀತಾ ಇದ್ದೀವಿ. 3ನ್ನು ಈ ರೀತಿ ಕೂಡಿ ಕಳೀತಾ ಇದ್ದೀವಿ. ನಿಮಗೆ ನೆನಪಿಡೋಕ್ಕೋಸ್ಕರ ಅಷ್ಟೇ. ಈಗ ಎಮ್ ಬೆಲೆ 25 ಆಗಿರೋದ್ರಿಂದ ನಮಗೆ ಪ್ಲಸ್ 4 29 ಆಗುತ್ತೆ. ಮೈನಸ್ 4 21 ಆಗುತ್ತೆ. ಆಮೇಲೆ ಪ್ಲಸ್ 2 27 ಆಗುತ್ತೆ. ಮೈನಸ್ 2 23 ಆಗುತ್ತೆ. ಆಮೇಲೆ ಪ್ಲಸ್ 1 26 ಆಗುತ್ತೆ. ಮೈನಸ್ 1 25 ಆಗುತ್ತೆ. ಪ್ಲಸ್ 3 28 ಆಗುತ್ತೆ. ಮೈನಸ್ 3 22 ಆಗುತ್ತೆ. ಈ ಒಂದು ಸಾಮಾನ್ಯೀಕರಿಸಿದ ರೂಪದ ಮೇಲೆ ಇದನ್ನು ಪ್ಲಸ್ ಅಥವಾ ಮೈನಸ್ ಮಾಡಿಕೊಂಡು 25ರ ನಂತರ ಇಲ್ಲಿ ನಾವು ಒಂದು ಮಾಯಾಚೌಕವನ್ನು ಬಿಡಿಸಿದ್ವಿ. ಈ ಮಾಯಾಚೌಕವನ್ನು ಕೂಡೋಣ ಅಂದರೆ ಎಲ್ಲ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಮೊತ್ತ ಮತ್ತು ಕರ್ಣ ಸಾಲಿನ 3 ಸಂಖ್ಯೆಗಳ ಮೊತ್ತ ಒಂದೇ ಬರಬೇಕು. ಈಗ 20 20 20 60 ಆಗುತ್ತೆ. ಇಲ್ಲಿ ಬಿಡಿಯಾದ ಸಂಖ್ಯೆಗಳು 7 6 13 13 2 15 ಒಟ್ಟು 75 ಆಗುತ್ತೆ. ಇದೇ ರೀತಿ ಎಲ್ಲವನ್ನು ಕೂಡಿದ್ರೂ ಕೂಡ ಕಂಬ ಸಾಲು ಆಗಲಿ ಅಡ್ಡ ಸಾಲಾಗಲಿ ಅಥವಾ ಕರ್ಣ ಸಾಲಾಗಲಿ ಕೂಡಿದಾಗ ನಮಗೆ 75 ಬರುತ್ತೆ. ಇದೇ ಸಾಮಾನ್ಯೀಕರಿಸಿದ ರೂಪದ ಪ್ರಕಾರ ನಾವು ಒಂದು ಮಾಯಾಚೌಕವನ್ನು ತಯಾರು ಮಾಡಿದ್ದೀವಿ. ಎರಡನೇ ಪ್ರಶ್ನೆ, ಯಾವುದೇ ಅಡ್ಡ ಸಾಲು ಕಂಬ ಸಾಲು ಅಥವಾ ಕರ್ಣದ 3 ಸಂಖ್ಯೆಗಳನ್ನು ಕೂಡಿದಾಗ ಬರುವ ಬೀಜೋಕ್ತಿ ಏನು? ಈಗ ನಾವು ಸಾಮಾನ್ಯೀಕರಿಸಿರ್ತಕ್ಕಂಥ ಒಂದು ಮಾಯಾಚೌಕದಿಂದ ನಾವು ಮೇಲಿನ ಮೊದಲನೇ ಅಡ್ಡ ಸಾಲು ತಗೊಳ್ಳೋಣ. m-3 m+2 m+1 ಕೂಡಿದಾಗ m-3 ಪ್ಲಸ್ ಹಾಕಿದ್ವಿ 3ನ್ನು ಕೂಡ್ತಾ ಇದ್ದೀವಿ. m 3 m ಆಯಿತು. ಇದು 1 m ಅಂತಾರೆ. 1 m ಇನ್ನೊಂದು m 3 m. ಇಲ್ಲಿ ಮೈನಸ್ 3 ಇದೆ ಮತ್ತು +1 +2 +1 +3 ಆಗುತ್ತೆ. +3ರಲ್ಲಿ -3 ಹೋದರೆ 0. ಹಾಗಾಗಿ 3 m ಉಳಿತು. ಅಂದರೆ ಮೊದಲನೇ ಅಡ್ಡ ಸಾಲಿನ 3 ಸಂಖ್ಯೆಗಳ ಮೊತ್ತ 3 m. ಎರಡನೇ ಅಡ್ಡ ಸಾಲು m+4 m-4. ಇಲ್ಲಿ ನೋಡ್ರಿ, ಎರಡನೇ ಅಡ್ಡ ಸಾಲು m+4 m-4 ಇವನ್ನ ಕೂಡಿದಾಗ m 3 m ಆಗುತ್ತೆ. ಇದು +4 ಇದು -4 +4ರಲ್ಲಿ -4 ಕಳೆದಾಗ 0 ಬರುತ್ತೆ. ಉತ್ತರ 3 m. ಅಂದರೆ ಎರಡನೇ ಅಡ್ಡ ಸಾಲನ್ನ 3 ಸಂಖ್ಯೆಗಳನ್ನು ಕೂಡಿದಾಗ 3 m ಬರುತ್ತೆ. ನೆಕ್ಸ್ಟ್ ಅದೇ ಒಂದು ಕಂಬ ಸಾಲು ತೊಗೊಳ್ಳೋಣ. ಕಂಬ ಸಾಲಿನಲ್ಲಿ ಏನಿದೆ m-3 m+4 m-1 ಕೂಡೋಣ. m
3m ಆಯಿತು. ಇಲ್ಲಿ 4 ಇದೆ, +4 ಇದೆ. ಇಲ್ಲಿ -1 -3 -4 ಆಗುತ್ತೆ. +4ರಲ್ಲಿ -4 ಹೋದರೆ 0, ಹಂಗಾಗಿ 3m. ಅಂದರೆ ಪ್ರತಿ ಅಡ್ಡ ಸಾಲು ಅಥವಾ ಕಂಬ ಸಾಲಿನ ಮೊತ್ತ 3m. ಅಂದರೆ ಮಧ್ಯದಲ್ಲಿನ ಸಂಖ್ಯೆ ಯಾವುದು? m. ಮಧ್ಯದಲ್ಲಿನ ಸಂಖ್ಯೆ m. mನ 3ರಷ್ಟು, ಮಧ್ಯದಲ್ಲಿನ ಸಂಖ್ಯೆಯ 3ರಷ್ಟು ಪ್ರತಿ ಅಡ್ಡ ಸಾಲು, ಕಂಬ ಸಾಲು ಅಥವಾ ಕರ್ಣದ 3 ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಅಂದರೆ 3 ಅಡ್ಡ ಸಾಲು ಅಥವಾ ಕಂಬ ಸಾಲು ಅಥವಾ ಕರ್ಣದ ಸಾಲು 3 ಸಂಖ್ಯೆಗಳ ಮೊತ್ತ ಆ ನಡುವಿನ ಸಂಖ್ಯೆ, ಮಧ್ಯದಲ್ಲಿನ ಸಂಖ್ಯೆ m ಏನಿದೆ ಆ mನ 3ರಷ್ಟು. ಅಂದರೆ 3ರಿಂದ ಗುಣಿಸಿದಾಗ ಎಷ್ಟು ಬರುತ್ತೋ ಅಷ್ಟು ಆ ಒಂದು 3 ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಈ ಒಂದು 3 ಸಂಖ್ಯೆಗಳ ಮೊತ್ತ ಎಷ್ಟಪ್ಪ ಅಂದರೆ 25 ಏನಿದೆ ಇದಕ್ಕೆ 3ರಿಂದ ಗುಣಿಸ್ಬೇಕು ನಾವು. 25 3 75. ನೋಡಿರಿ 75. ನೀವು ಯಾವುದೇ ಕಂಬ ಸಾಲು ಯಾವುದೇ ಅಡ್ಡ ಸಾಲನ್ನು ಕೂಡಿದಾಗ 75 ಬರುತ್ತೆ. ಹಾಗಾಗಿ ಆ ಒಂದು ಮ್ಯಾಜಿಕ್ ನಂಬರ್ ನಾವು ಅಂದರೆ ಈ 3 ಸಂಖ್ಯೆಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂತ ನಾವು ಸುಲಭವಾಗಿ ಯಾವಾಗ ಹೇಳ್ಬೋದು, ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆ ಅದಕ್ಕೆ 3ರಿಂದ ಗುಣಿಸಿದಾಗ. ಅಂದರೆ ಈ ನೋಡಿರಿ ಇಲ್ಲಿ 5 ಇದೆ ಮಧ್ಯದ ಸಂಖ್ಯೆ, ಇದಕ್ಕೆ 3ರಿಂದ ಗುಣಿಸ್ಬೇಕು. 5 3 15. 15 ಈ ಒಂದು ಮೊತ್ತ ಬರುತ್ತೆ. 8 4 12 3 15. 5 1 6 6 9 15. ಹೀಗೆ ಇದು ನಾವು ಮೊತ್ತವನ್ನು ಕಂಡುಹಿಡಬೇಕಂದ್ರೆ ನಡುವಿರತಕ್ಕಂಥ ಒಂದು ಸಂಖ್ಯೆಗೆ 3ರಿಂದ ಗುಣಿಸಿದರೆ ಸಾಕು, ನಮಗೆ ಮೊತ್ತ ಸಿಗುತ್ತೆ. ನೆಕ್ಸ್ಟ್, ಮುಂದಿನವುಗಳಿಂದ ಪಡೆದ ಫಲಿತಾಂಶಗಳನ್ನು ಬರೆಯಿರಿ. ಸಾಮಾನ್ಯೀಕರಿಸಿದ ರೂಪದಲ್ಲಿ ಪ್ರತಿ ಪದಕ್ಕೆ 1 ಕೂಡಿದಾಗ, ಸಾಮಾನ್ಯೀಕರಿಸಿದ ರೂಪದಲ್ಲಿ ಪ್ರತಿ ಪದವನ್ನು ದ್ವಿಗುಣಗೊಳಿಸಿದಾಗ. ಈಗ 1 ಕೂಡಿದಾಗ ಈ ಒಂದು ಇದು ಬಂದಿದೆ. ಈಗ ನೋಡ್ರಿ m-3 ಅಂದರೆ ಇದಕ್ಕೆ +1 ಹಾಕಿದರೆ ಈ -3ಗೆ +1 ಹೋದರೆ -2 ಉಳಿತದೆ. ಇಲ್ಲಿ m+2 ಐತೆ, ಇಲ್ಲಿ +1 ಕೂಡಿದ್ರೆ m+3 ಆಗುತ್ತೆ. ಹಾಗಾಗಿ ಈ ಒಂದು +1 ಕೂಡಿದಾಗ ಮಾಯಾಚೂಕ ಈ ರೀತಿ ನಮಗೆ ಸಿಗುತ್ತೆ. ನಡುವೆ m ಇತ್ತು, m ಹೋಗಿ +1 ಆಗಿದೆ. ಇಲ್ಲಿ m ಈ ಒಂದು ಮೂಲೆಗೆ ಬಂದಿದೆ. ನೆಕ್ಸ್ಟು, ಆ ಸಾಮಾನ್ಯೀಕರಿಸಿದ ರೂಪವನ್ನು ದ್ವಿಗುಣಗೊಳಿಸಿದಾಗ ಅಂದರೆ ಡಬಲ್, ಅಂದ್ರೆ ಈಗ m+2 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 ಎರಡನ್ನು ಕೂಡ್ದಾನ 2m 2 2 4 2m+4 ಆಗುತ್ತೆ. 2m+4 ಹಿಂಗೆ ದ್ವಿಗುಣಗೊಳಿಸಿದಾಗ ಈ ರೀತಿಯಾಗಿರ್ತಕ್ಕಂಥ ನಮಗೆ ಮಾಯಾಚೌಕ ದೊರೆಯುತ್ತದೆ. 4ನೇ ಪ್ರಶ್ನೆ, ಮಾಯಾ ಮೊತ್ತ 60 ಆಗಿರುವಂತೆ ಒಂದು ಮಾಯಾಚೌಕವನ್ನು ಸೃಜಿಸಿ. ಈಗ ಮಾಯಾ ಮೊತ್ತ 60 ಅಂದರೆ 3m ಅಂದರೆ ನಡುವಿನ ಈ ಒಂದು 3 ಈ ಕಂಬ ಸಾಲುಗಳಲ್ಲಿ ಅಥವಾ ಅಡ್ಡ ಸಾಲಿನಲ್ಲಿರ್ತಕ್ಕಂಥ 3 ಸಂಖ್ಯೆಗಳನ್ನು ಕೂಡಿದಾಗ 60 ಬರುತ್ತೆ ಅಂತ ಹೇಳಿದರೆ, ನಮಗೆ ಗೊತ್ತಿರೋ ಪ್ರಕಾರ ನಡುವಿನ ಸಂಖ್ಯೆಯನ್ನು 3ರಷ್ಟು ಅಂದರೆ ನಡುವಿನ ಸಂಖ್ಯೆಗೆ 3ರಿಂದ ಗುಣಿಸಿದರೆ 60 ಬರುತ್ತೆ. ಅಂದರೆ m = 3ರಿಂದ 60 ಭಾಗಿಸ್ಬೇಕು. 3 2 6 3 0 0 ಅಂದರೆ 20. mನ ಬೆಲೆ 20. m ಅಂದರೆ ನಡುವಿನ ಸಂಖ್ಯೆ, ಮಧ್ಯದಲ್ಲಿನ ಸಂಖ್ಯೆ 20. ಹಾಗಾಗಿ 20 ನಾವು ಬರ್ಕೊಂಡು, ಇದು ಮಧ್ಯದ ಸಂಖ್ಯೆ. ಒಟ್ಟು 9 ಸಂಖ್ಯೆಗಳಿರ್ತವೆ. 20 ಆದಮೇಲೆ 21 22 23 24 ಈ ಕಡೆ 4 ಸಂಖ್ಯೆಗಳು, ಈ ಕಡೆ 4 ಸಂಖ್ಯೆಗಳು. 20 ಹಿಂದಿನ ಸಂಖ್ಯೆ 19 18 17 16. ಇದನ್ನು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟ ಹಾಗೆ ನಾವೇನು ಮಾಡ್ತೀವಿ, ಸ್ಟಾರ್ಟಿಂಗಿಂದ 16 17 18 ನೋಡ್ರಿ, 16 17 18 ಹಿಂಗೆ ಬರೆದ್ವಿ. ಈ ಒಂದು 3 ಚೌಕ ಮಾಯಾ ಚೌಕವನ್ನು ಬರ್ಕೊಂಡು ಇಲ್ಲಿ ಒಂದು ಚೌಕ ಜಾಸ್ತಿ ಬರ್ಕೋಬೇಕು. ಇಲ್ಲಿ ನೋಡ್ರಿ, ನಾನು ಯಾವ ರೀತಿ ಹಾಕಿದ್ದೀನಿ ನನಗೆ 16 17 18 ಮತ್ತು ಇಲ್ಲಿ 19 20 21 22 23 24 ಹೊರಗಿರ್ತಕ್ಕಂಥ ಸಂಖ್ಯೆಗಳು ನೋಡ್ರಿ. 18ನ್ನು ಅಪೋಸಿಟ್ ಖಾಲಿ ಜಾಗದಲ್ಲಿ 18 ಬರೆದ್ವಿ, 22ನ್ನು ಈ ಅಪೋಸಿಟ್ ಖಾಲಿ ಜಾಗದಲ್ಲಿ 22 ಬರೆದ್ವಿ, 24ನ್ನು ಇಲ್ಲಿ, 16ನ್ನು ಇಲ್ಲಿ. ಈ ರೀತಿ ನಮಗೆ ಮಾಯಾ ಚೌಕ ನೋಡ್ರಿ ಇಲ್ಲಿದೆ. ಇದರ ಮಾಯಾ ಮೊತ್ತ 60. ನೋಡ್ರಿ 7 ಕೂಡೋಣ. 3 1 ಅಲ್ಲ 2 1 3 3 7 10 10ಕ್ಕೆ 0 10ಕ್ಕೆ 1
2 1 3 3 2 5 5 1 6. ನೀವು ಯಾವುದೇ ಒಂದು ಕಂಬ ಸಾಲಾಗಲಿ ಅಡ್ಡ ಸಾಲಾಗಲಿ ಕೂಡಿದ್ರೆ 60 ಬರುತ್ತೆ. ನೋಡಿರಿ ಇಲ್ಲಿ ಕೂಡೋಣ. 8 2 10 0 10 1 ಇಲ್ಲಿ 6 60. ಈ ರೀತಿ ಮಾಯಾ ಮೊತ್ತ 60 ಬರುತ್ತೆ. ಮಾಯಾ ಮೊತ್ತ 60 ಬರ್ತಕ್ಕಂಥ ಮಾಯಾ ಚೌಕ ಇದೆ. ನೆಕ್ಸ್ಟ್ 9 ಅನುಕ್ರಮವಲ್ಲದ ಸಂಖ್ಯೆಗಳನ್ನು ತುಂಬುವುದರಿಂದ ಒಂದು ಮಾಯಾ ಚೌಕವನ್ನು ಪಡೆಯಲು ಸಾಧ್ಯವೇ ಅಂತ. ಹೌದು, ಇದಕ್ಕೆ ಉತ್ತರ ಏನು? ಹೌದು. ಪ್ರತಿ ಅಡ್ಡ ಸಾಲು, ಕಂಬ ಸಾಲು ಅಥವಾ ಕರ್ಣ ಸಾಲುಗಳ 3 ಸಂಖ್ಯೆಗಳ ಮೊತ್ತ ಒಂದೇ ಬರುವಂತೆ ಅನುಕ್ರಮವಲ್ಲದ ಸಂಖ್ಯೆಗಳನ್ನು ಜೋಡಿಸಿ ನಾವು ಮಾಯಾ ಚೌಕವನ್ನು ಜೋಡಿಸ್ಬೋದು. ಉದಾಹರಣೆಗೆ ಇಲ್ಲಿ ಈ ಸಂಖ್ಯೆಗಳು ಅನುಕ್ರಮ ಸಂಖ್ಯೆಗಳಲ್ಲ. 2 ಆದಮೇಲೆ 3 ಬರ್ಬೇಕಾ? 3 ಇಲ್ಲ. 4 ಆದಮೇಲೆ 5 ಬರ್ಬೇಕಾ? 5 ಇಲ್ಲ. ನಾವೇನು ಮಾಡಿದ್ವಿ? 30 ಬರೋಂಗೆ ನಾವು ಒಂದು ಮಾಯಾ ಚೌಕವನ್ನು ಮಾಡಿದ್ವಿ. ನೋಡಿರಿ, 10 1 16 26 4 30 ಆಗುತ್ತೆ. 12 2 18 18 12 30 ಆಗುತ್ತೆ. 16 6 22 22 8 30 ಆಗುತ್ತೆ. ಈ ರೀತಿ ನಾವು ಯಾವುದೇ ಒಂದು ಸಂಖ್ಯೆಗಳನ್ನು ಸೇರಿಸಿ ನಾವು ಮಾಯಾ ಚೌಕವನ್ನು ಮಾಡಬಹುದು. ಇಲ್ಲಿಗೆ ಈ ಒಂದು ಕಂಡುಹಿಡಿಯಿರಿ ಲೆಕ್ಕಗಳು 5 ಲೆಕ್ಕಗಳು ಮುಗಿದು. ಮುಂದಿನ ವಿಡಿಯೋದಲ್ಲಿ ನಾವು ವಿರಹಾಂಕ ಮತ್ತು ಫಿಬೋನಾಚಿ ಅಂತಕ್ಕಂಥ ಸಂಖ್ಯೆಗಳ ಬಗ್ಗೆ ಇರತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ಪುಟ ಸಂಖ್ಯೆ 163ರಲ್ಲಿದೆ, ಅದನ್ನು ನಾವು ಮಾಡೋಣ ಮಕ್ಕಳೇ. ಗುಡ್ ಲಕ್.